ಅಪ್ ಆಗಿದೆ. ಆದ್ರೂ ಕೂಡ ನಾನು ತಿರುಮಲ ಎಕ್ಸ್ಪ್ರೆಸ್ ಅಲ್ಲಿ ರಿಸರ್ವೇಶನ್ ಮಾಡಿಸಿದ್ದೀನಿ ಅನ್ನೋದು ಗೊತ್ತಿದ್ರು ಮಾವ ಇಷ್ಟೊತ್ತಾದ್ರೂ ಯಾಕೆ ಬಂದಿಲ್ಲ? ನೀನು ಸಂಜಯ್ ತಾನೆ? ಹೌದು ದಿವ್ಯಾ, ಯಾಕೆ ಅಷ್ಟು ಅನುಮಾನದಿಂದ ಕೇಳ್ತೀರಿ? ಇಷ್ಟು ಬೇಗ ಮಾಡ್ಕೋದ್ಯಾ ನಮ್ಮ ಪರಿಚಯ? ಹಾಗೇನಿಲ್ಲ ಸಂಜಯ್, ಕಾಲೇಜು ದಿನಗಳಲ್ಲಿ ಒಳ್ಳೆ ದಷ್ಟಪುಷ್ಟವಾಗಿದೆ. ಈಗ ನೋಡಿದ್ರೆ ಇಷ್ಟೊಂದು ಸೊರವಾಗಿವೆ ಅಲ್ಲ, ಅದಕ್ಕೆ ಕೇಳಿದೆ. ಏನ್ ಮಾಡ್ಲಿ ದಿವ್ಯಾ, ತಂದೆ ತಾಯಿ ತೀರಿ ಹೋಗಿ ಮನೆಯ ಜವಾಬ್ದಾರಿ ನನ್ನ ಮೇಲಿದೆ. ಹಾಗೆ ಜೊತೆಗೆ ಬೆಳೆದ ತಂಗಿಯ ಮದುವೆ ಚಿಂತೆ. ಇರ್ಲಿ ಬಿಡು, ಎಲ್ಲಿ ಬಂತು ನಿನ್ ವಿದ್ಯಾಭ್ಯಾಸ? ನಾನು ಈಗ ತಾನೇ ಇಂಜಿನಿಯರಿಂಗ್ ಮುಗಿಸಿದ್ದೀನಿ ಸಂಜಯ್. ಕಂಗ್ರಾಚುಲೇಷನ್ ದಿವ್ಯಾ. ಅಂದಾಗೆ ನೀನೇನು ಮಾಡ್ಕೊಂಡಿದ್ದೀಯ ಸಂಜಯ್? ನನಗೆ ಜಿಂದಾಲ್ ಕಂಪನಿಯಲ್ಲಿ ಕೆಲಸ ಸಿಕ್ಕಿದೆ. ಆದ್ರೆ ಓದಿನ ವಿಚಾರದಲ್ಲಿ ಇನ್ನಷ್ಟು ಅದೃಷ್ಟವಂತ ನಾನಲ್ಲ ಬಿಡು. ಅಲ್ಲ ಸಂಜಯ್, ನಾನು ಓದುವಾಗ ನೀನು ಸಹಾಯ ಮಾಡದೆ ಹೋದ್ರೆ ನಾನು ಯಾವಾಗಲೂ ಸೆಕೆಂಡ್ PU ದುಡ್ಡು ಹೊಡೆದು ಈಗ ಮದುವೆ ಆಗಿ ಗಂಡ ಮಕ್ಕಳು ಅಂತ ತಿರುಗ್ತಾ ಇದ್ದೆ. ಇದೇನು ದಿವ್ಯಾ, ನೀವೇ ಮಾತನಾಡುತ್ತಿರುವ? ನಿಮ್ಮ ಮಾವನವರೇ ನಿನ್ನ ಗಂಡನೆಂದು ಹೇಳುತ್ತಿದ್ದರೆ? ಅದು ಕಾಲೇಜು ದಿನದಲ್ಲಿ ನನ್ನ ಹಿಂದೆ ಬಿದ್ದ ಹುಡುಗರ ಬಾಯಿ ಮುಚ್ಚಿಸೋಕಂತ ಆ ರೀತಿ ಹೇಳ್ತಿದ್ದೆ ಸಂಜಯ್. ಆದ್ರೆ ನನ್ನ ಮನಸ್ಸಿನ ಭಾವನೆ ಅಂತ ಈಗ ಹೇಳ್ತೀನಿ ಕೇಳಿ. ನನ್ನ ಮನಸ್ಸನ್ನು ಕದ್ದ ಚೋರ ನೀವೇ. ಐ ಲವ್ ಯು ಸಂಜಯ್. ದಿವ್ಯಾ, ಈ ಪ್ರೀತಿ ಪ್ರೇಮ ಎನ್ನುವುದು ನಿನ್ನ ದೃಷ್ಟಿಯಲ್ಲಿ ಹೇಗೋ ನನಗೆ ಗೊತ್ತಿಲ್ಲ. ಆದ್ರೆ ನನ್ನ ದೃಷ್ಟಿಯಲ್ಲಿ ಅದು ಬೇರೆ. ದಿವ್ಯಾ, ಈ ಪ್ರೀತಿ ಅಂತ ಏನು ಅಂತ ಗೊತ್ತಾ? ನಮ್ಮ ಕಣ್ಣುಗಳಿಗೆ ಎನಿಸಬೇಕು, ಅವರನ್ನೇ ನೋಡಬೇಕು ಅಂತ. ನಮ್ಮ ಕಿವಿಗಳಿಗೆ ಎನಿಸಬೇಕು, ಅವರ ಮಾತನ್ನೇ ಹೇಳಬೇಕು ಅಂತ. ನಮ್ಮ ಕೈಗಳಿಗೆ ಎನಿಸಬೇಕು, ಅವರ ಕೈಯನ್ನೇ ಹಿಡಿಬೇಕು ಅಂತ. ನಮ್ಮ ಪ್ರತಿ ಹೆಜ್ಜೆಗೂ ಅನಿಸಬೇಕು, ಅವರ ಜೊತೆಯಲ್ಲೇ ಹೆಜ್ಜೆ ಹಾಕಬೇಕು ಅಂತ. ನಮ್ಮ ಮನಸ್ಸಿಗೆ ಅನಿಸಬೇಕು, ಅವರನ್ನು ಬಿಟ್ರೆ ಬೇರೆ ಯಾರಿಗೂ ಜಾಗ ಇಲ್ಲ ಅಂತ. ನೋಡಿ ಸಂಜಯ್, ನಾನು ಹುಡುಗಾಟದ ಮಾತುಗಳನ್ನ ಆಡ್ತಾ ಇಲ್ಲ. ನಿಮ್ಮನ್ನು ನಿಜವಾಗಿ